ಯಾವನವನು SP ಬಾರಯ್ಯ ಇಲ್ಲಿ ಏನು ಮಾಡ್ತಾ ಇದೀಯಾ? ಈ ಒಂದು ಗದರಿಕೆ ಕರ್ನಾಟಕದ ಜನರಿಗೆ ಚಿರಪರಿಚಿತ. ಹೌದು. ಏಪ್ರಿಲ್ 28 ಬೆಳಗಾವಿಯಲ್ಲಿ ಕೇಂದ್ರದ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇತ್ತು. ಯಾವುದು? ಕಾಂಗ್ರೆಸ್ ಪಕ್ಷ. ಹೌದು. ಕಾಂಗ್ರೆಸ್ ಪಕ್ಷ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೇಂದ್ರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇತ್ತು. ತುಂಬಾ ದೊಡ್ಡ ಸಮಾವೇಶ, ಸಾಲು ಸಾಲು ನಾಯಕರುಗಳು, ಸ್ಟೇಜ್ ತುಂಬಾ ಕಾಂಗ್ರೆಸ್ನ ಲೀಡರ್ಸ್. ಆಗ ಸಿದ್ದರಾಮಯ್ಯನವರ ಭಾಷಣದ ಮಧ್ಯೆ ಒಂದಿಷ್ಟು ಜನ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಕೂಗಿದ್ರು, ಕಪ್ಪು ಬಟ್ಟೆಯನ್ನ ತರಿಸಿ. ಹೌದು. ಆಗ ಸಿದ್ದರಾಮಯ್ಯನವರಿಗೆ ಕೋಪ ನೆತ್ತಿಗೆ ಏರಿತು, ಕೆಂಡಾಮಂಡಲವಾಗಿ ಬಿಟ್ಟರು. ಏನಿದು, ನನ್ನ ಭಾಷಣದ ಮಧ್ಯೆ ಈ ರೀತಿಯಾದಂತಹ ಕಪ್ಪು ಬಾವುಟ ತೋರಿಸೋದ್ರ ಮೂಲಕ ಪ್ರತಿಭಟನೆ ನಡೀತಾ ಇದೆ, ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಎಲ್ರಿ SP ಅಂತ ಕರೆದ್ರು. ಹೌದು. ಇವರು SP ಅಲ್ಲ, ನಾರಾಯಣ ಬರಮನಿ, ಅವರು SP ಇಲ್ಲ, ಯಾರಾದ್ರೂ ಒಬ್ರು ಬರ್ಬೇಕಲ್ಲ ಅಂತ ಪಕ್ಕದಲ್ಲೇ ಇದ್ದವರು ಓಡಿ ಬಂದು ಬಿಡ್ತಾರೆ. ಬಂದ ತಕ್ಷಣ ಪಿತ್ತ ನೆತ್ತಿಗೇರಿದವರಂತೆ ಸಿದ್ದರಾಮಯ್ಯನವರು, ಏಯ್ ಬರೆಯ ಇಲ್ಲಿ, ಏನ್ ಮಾಡ್ತಾ ಇದ್ರಿ ನೀವು ಅಂತ ಕೈ ಎತ್ತೇ ಬಿಟ್ರು. ಕೈ ಎತ್ತಿದ್ದೇ ತಡ ಆ ಪೊಲೀಸ್ ಅಧಿಕಾರಿ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಾರೆ. ನಿಜ. ಯಾಕೆ ಅಂತಂದರೆ, ತುಂಬಿದ ಸಭೆಯಲ್ಲಿ ಲಕ್ಷ ಲಕ್ಷ ಜನರು ಸೇರಿರುವಂತ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ನನ್ನನ್ನು ಹೊಡೆದು ಬಿಟ್ಟರೆ ಅಂತ ಅದೇನು ಸುಮ್ಮನೆ ಪ್ರೀತಿಯಿಂದ ಬನ್ನಿ ಸರ್ ಅಂತ ಏನು ಸೌರಕ ಅವರು ಕೈ ಎತ್ತಿದ್ದು ಹೊಡೆಯೋದಕ್ಕೆ ನೋಡಿ, ನೀಟಾಗಿ ಗೊತ್ತಾಗುತ್ತೆ. ಒಂದು ಸ್ಟೆಪ್ ಬ್ಯಾಕ್ ಹೋಗ್ತಾರೆ. ಇದು ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ. ನಿಜ. ಪದೇ ಪದೇ ಸಿದ್ದರಾಮಯ್ಯನವರು ಈ ರೀತಿಯ ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತನಾಡಿಸುವುದು ಮತ್ತು ಒಂದು ರೀತಿ ಇದ್ದಕ್ಕಿದ್ದಂತೆ ಕೋಪ ವ್ಯಕ್ತಪಡಿಸೋದು ಇದು ಮಾಮೂಲು. ಹೌದು. ಬಹಳ ಜನ ಅದು ಅವ್ರ ಸ್ಟೈಲು ಅಂತ ಅನ್ಸುತ್ತೆ. ಸ್ವೀಕರಿಸುವ ವ್ಯಕ್ತಿ ನಿಮ್ಮಂತೆ ಅದನ್ನ ಸ್ವೀಕರಿಸಿದಾಗ ಮಾತ್ರ ನಿಮ್ದದು ಸ್ಟೈಲು ಅಂತ ಅನ್ನಿಸುತ್ತೆ. ಅದರಲ್ಲೂ ಸಮವಸ್ತ್ರ ಧರಿಸಿದಂತ ಒಬ್ಬ ಪೊಲೀಸ್ ಅಧಿಕಾರಿ, ಆನ್ ಡ್ಯೂಟಿ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿ, ಆನ್ ಡ್ಯೂಟಿ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತುವುದು, ಅದು ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ನೀವಾಗಲಿ, ಫುಟ್ಪಾತ್ ಅಲ್ಲಿ ಓಡಾಡುವಂತ ಒಬ್ಬ ಹುಚ್ಚ ಆಗಲಿ, ಅದು ತಪ್ಪೇ. ನಿಜ. ಇದಾದ ಮೇಲೆ ಏನಾಯ್ತು? ನಾವೆಲ್ಲರೂ ಮಾಧ್ಯಮಗಳಲ್ಲಿ ಮತ್ತು ಇಡೀ ದೇಶಾದ್ಯಂತ ಮುಖ್ಯಮಂತ್ರಿಗಳ ಈ ಅಸಹನೆ, ಈ ಕೋಪ, ಈ ಗರ್ವ, ಈ ದುರಾವರ್ತನೆಯ ಬಗ್ಗೆ ಬಹಳಷ್ಟು ಹೇಳಿಕೆಗಳು ಬಂದವು. ಅದಾದ ಮೇಲೆ ಮೋಸ್ಟ್ಲಿ ನಾನು ಅಂದುಕೊಂಡಿದ್ದೆ ಈ ವ್ಯಕ್ತಿಯನ್ನ ಕರೆದು ಮಾತಾಡಿಸಿರ್ತಾರೆ ಸಿದ್ದರಾಮಯ್ಯನವರು ಅಂತ ನಾನು ಅಂದ್ಕೊಂಡಿದ್ದೆ. ಏನೋ ಅವ್ರಿಗೂ ಅನ್ಸಿರ್ಬೋದು, ಇದಕ್ಕಿದಂತೆ ಸಿಟ್ಟು ಬಂದಿರ್ಬೋದು, ಮಾತಾಡಿ ಅವ್ರನ್ನ ಕ್ಷಮೆ ಕೇಳಿರ್ಬೋದು ಸಿದ್ದರಾಮಯ್ಯನವರು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಈ ಪತ್ರ ನೋಡಿದ ಮೇಲೆ ಅದ್ಯಾವುದು ನಡೆದೇ ಇಲ್ಲ.